ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಪ್ರಬಂಧದ ವಿಷಯವಾಗಿ ಹವ್ಯಾಸಗಳು ಎಂಬ ವಿಷಯವನ್ನು ಕುರಿತು ಈ ತರಗತಿಯಲ್ಲಿ ನಾವು ಗಮನಿಸೋಣ. ಹವ್ಯಾಸವೆಂದರೆ ಯಾವ ಕೆಲಸವನ್ನು ಮಾಡಿದರೆ ತನಗೆ ಸಂತೋಷ ಮತ್ತು ಮಾನಸಿಕ ವಿಶ್ರಾಂತಿಯು ದೊರೆಯುವಂತಹ ಕಾರ್ಯ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ ಹಾಗೂ ಅವರವರ ವಯಸ್ಸಿಗೆ ಅನುಗುಣವಾಗಿಯೂ ಬದಲಾಗುವುದುಂಟು. ಹವ್ಯಾಸಗಳು ಕೆಲವು ವೇಳೆ ಸಹವಾಸದಿಂದಲೂ ಅಂಟಿಕೊಳ್ಳುವುದುಂಟು. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸನ್ನಿವೇಶಗಳು ಸಹ ವಿದ್ಯಾರ್ಥಿಗಳಲ್ಲಿ ಮತ್ತು ಇತರರಲ್ಲಿ ಹವ್ಯಾಸಗಳನ್ನು ಬೆಳೆಸುವುದುಂಟು. ಕೆಲವು ಕೆಟ್ಟ ಹವ್ಯಾಸಗಳು ಉಂಟು. ಬಹು ಸುಲಭವಾಗಿ ಬಲೆಗೆ ಬೀಳುವ ಕೆಟ್ಟ ಹವ್ಯಾಸಗಳೆಂದರೆ ಬೀಡಿ, ಸಿಗರೇಟು ಇತ್ಯಾದಿ ಸೇದುವುದು, ಮಾದಕ ಪಾನೀಯಗಳ ಸೇವನೆ, ಇಸ್ಪೀಟು ಆಡುವುದು, ಕುದುರೆ ರೇಸಿಗೆ ಹೋಗುವುದು ಮುಂತಾದವು. ಈ ಹವ್ಯಾಸಗಳು ಮೊದಮೊದಲು ಬಹು ಆಕರ್ಷಕವಾಗಿ ಸ್ವಲ್ಪವಾಗಿ ಮನುಷ್ಯರನ್ನು ತಮ್ಮ ದಾಸರನ್ನಾಗಿ ಮಾಡಿಕೊಳ್ಳುತ್ತವೆ. ಈ ಕೆಟ್ಟ ಹವ್ಯಾಸಗಳನ್ನು ಕಲಿಯುವುದು ಸುಲಭ. ಇವು ಯಾವ ಪ್ರಯತ್ನವೂ ಇಲ್ಲದೆ ಬರುವಂತಹವು. ಈ ಕೆಟ್ಟ ಹವ್ಯಾಸಗಳೇ ಅತಿಯಾಗಿ ಮಾನವನಿಗೆ ಚಟವಾಗಿ ಕೊನೆಗೆ ಬಿಡಲಾರದ ಕೆಟ್ಟ ವ್ಯಸನಿಯಾಗಿ ಅವನನ್ನು ಹಾಳು ಮಾಡುತ್ತವೆ. ಇಂತಹ ವ್ಯಕ್ತಿಗಳು ಸಮಾಜದ ಕಂಟಕರಾಗಿ ತಮ್ಮ ದೇಶಕ್ಕೆ, ಇತರರಿಗೆ ತೊಂದರೆ ಕೊಟ್ಟು ತಮ್ಮ ಬದುಕು ಸಾಗಿಸಲು ಪ್ರಯತ್ನಿಸುತ್ತಾರೆ. ವಿದ್ಯಾರ್ಥಿ ದೆಸೆಯಲ್ಲಿ ಚಿಕ್ಕ ವಯಸ್ಸಿನ ಬಾಲಕ ಬಾಲಕಿಯರು ಸಹವಾಸ ದೋಷದಿಂದ ಕೆಟ್ಟ ಮಾರ್ಗಗಳಿಗೆ ಬಿದ್ದು, ದುಷ್ಟ ಚಟಗಳಿಗೆ ಬಿದ್ದು ತಮ್ಮ ಬದುಕನ್ನೇ ಹಾಳು ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ತಂದೆ ತಾಯಿಗಳು ತಮ್ಮ ಮಕ್ಕಳ ಹವ್ಯಾಸಗಳತ್ತ ಗಮನ ಹರಿಸುವುದು ಒಳ್ಳೆಯದು. ಕೆಲವು ಒಳ್ಳೆಯ ಹವ್ಯಾಸಗಳನ್ನು ಇಲ್ಲಿ ಕಾಣಬಹುದು. ಅಂಚೆ ಚೀಟಿ ಸಂಗ್ರಹಣೆ, ಬೆಳಿಗ್ಗೆ ಅಥವಾ ಸಂಜೆ ಪ್ರಕೃತಿಯಲ್ಲಿ ಅಡ್ಡಾಡುವುದು, ವಿವಿಧ ಧಾನ್ಯಗಳ ಮಾಹಿತಿ ಸಂಗ್ರಹಿಸುವುದು, ಪ್ರಕೃತಿಗೆ ಸಂಬಂಧಿಸಿದ ವಿವಿಧ ಚಿತ್ರಗಳ ಸಂಗ್ರಹಣೆ, ವಿವಿಧ ಪಕ್ಷಿಗಳ ಚಿತ್ರಪಟಗಳ ಸಂಗ್ರಹಣೆ, ಗಾದೆಗಳ ಸಂಗ್ರಹಣೆ, ಉತ್ತಮ ಲೇಖನಗಳ ಸಂಗ್ರಹಣೆ, ನಾಣ್ಯಗಳ ಸಂಗ್ರಹಣೆ, ಲೋಕೋಕ್ತಿಗಳ ಸಂಗ್ರಹಣೆ, ಉತ್ತಮ ಕೃತಿಗಳ ಸಂಗ್ರಹಣೆ, ಚಿತ್ರ ಬರೆಯುವುದು, ಗ್ರಾಮೀಣ ಕಲೆಗಳ ಬಗ್ಗೆ ಬರೆದಿಡುವುದು, ಪ್ರವಾಸ ಹೋಗುವುದು, ಛಾಯಾಚಿತ್ರಗಳನ್ನು ಸೆರೆ ಹಿಡಿಯುವುದು, ರಂಗೋಲಿ ಹಾಕುವುದು, ಕಸೂತಿ ಹಾಕುವುದು, ಪರ್ವತಾರೋಹಣ, ಓದುವುದು, ಬರೆಯುವುದು ಮುಂತಾದವು. ಈ ಎಲ್ಲ ಹವ್ಯಾಸಗಳು ವ್ಯಕ್ತಿ ವಿಕಾಸಕ್ಕೆ, ಅವನ ಜೀವನದ ಉನ್ನತಿಗೆ ಮಾರ್ಗವಾದವುಗಳು. ಶಾಲಾ ಕಾಲೇಜುಗಳಲ್ಲಿ NCC, ಸ್ಕೌಟ್, ಸೇವಾದಳ ಮುಂತಾದವುಗಳಲ್ಲಿ ಸೇರುವುದು, ಸಾಹಿತ್ಯ, ಸಾಂಸ್ಕೃತಿಕ ಸಂಘಟನೆ, ಸಾಕ್ಷರತಾ ಆಂದೋಲನದಲ್ಲಿ ಭಾಗವಹಿಸುವುದು, ಪರಿಸರ ಮಾಲಿನ್ಯದ ನಿರ್ಮೂಲನದ ಕಡೆ ಹೆಚ್ಚು ಗಮನ ಕೊಡುವುದು, ಈ ಮುಂತಾದ ಸಮಾಜಕ್ಕೆ ಹಿತವಾಗಿರುವ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು. ವಿದ್ಯಾರ್ಥಿಗಳು ಉತ್ತಮ ಪುಸ್ತಕಗಳ ಸಂಗ್ರಹಣೆ ಹಾಗೂ ಓದುವ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು. ಉತ್ತಮ ಬೆಳೆ ಬರಬೇಕಾದರೆ ನೆಲವನ್ನು ಚೆನ್ನಾಗಿ ಹಸನು ಮಾಡಬೇಕು. ಕುದುರೆ ಆರೋಗ್ಯವಾಗಿ ಚಟುವಟಿಕೆಯಿಂದಿರಬೇಕಾದರೆ ಅದು ಹೆಚ್ಚು ಓಡುತ್ತಿರಬೇಕು. ಧಾನ್ಯ ಮುಗ್ಗದಿರಬೇಕಾದರೆ ಅದನ್ನು ಅಲ್ಲೆಲ್ಲ ಗಾಳಿ ಬಿಸಿಲಿನಲ್ಲಿ ಹರಡಬೇಕು. ಪುಸ್ತಕಗಳು ಹುಳು ತಿಂದು ಹಾಳಾಗದಂತೆ ಇಡಬೇಕಾದರೆ ಅವುಗಳನ್ನು ತಿರುವು ಹಾಕುತ್ತಿರಬೇಕು. ಪುಸ್ತಕ ಲಭ್ಯವಾದಾಗ, ಕಾಲ ದೊರೆತಾಗ ಓದಬೇಕು. ಮಾನವ ಜ್ಞಾನಿಯಾಗಬೇಕಾದರೆ ವೃದ್ಧರ ಸೇವೆ ಮತ್ತು ಪುಸ್ತಕಗಳನ್ನು ಅಭ್ಯಾಸ ಮಾಡಬೇಕು ಎಂಬುದು ಆರ್ಯೋಕ್ತಿ. ಓದಿನಲ್ಲಿ ಸುಖವುಂಟು, ಆದರೆ ಓದಿನಲ್ಲಿ ಸುಖ ಪಡುವವರು ಕೆಲವೇ ಕೆಲವರು. ಲೇಖಕರ ಆಯ್ಕೆ, ಪುಸ್ತಕಗಳ ಆಯ್ಕೆ, ಓದಿಗೆ ಅಗತ್ಯವಾದ ಪರಿಸರ ಇವು ಸುಖವನ್ನು ಹೆಚ್ಚಿಸುತ್ತವೆ. ಕೆಲವೊಮ್ಮೆ ಓದುತ್ತಾ ಕನಸು ಕಾಣಬಹುದು. ಆ ಕನಸುಗಳ ಈಡೇರಿಕೆಗೆ ಪ್ರಯತ್ನ ಮಾಡುವುದರಲ್ಲಿಯೂ ಅವನು ಸುಖ ಕಾಣಬಹುದು.
ಓದು ಹೀಗೆ ಪ್ರತ್ಯಕ್ಷ ಸುಖವನ್ನು ಪರೋಕ್ಷ ಸುಖವನ್ನು ಕೊಡುತ್ತದೆ. ಭೌತಿಕವಾದ ಎಷ್ಟೋ ಸುಖಗಳು ಕ್ಷಣಿಕವಾದವು. ಓದಿನ ಸುಖವೊಂದೇ ನಿತ್ಯವಾದದ್ದು. ಓದಿನ ಕಾರ್ಯಕ್ಕೆ ಯಾರ ಹಂಗೂ ಇಲ್ಲ. ಓದು ಒಂದು ಕಲೆ. ಏನನ್ನು ಓದಬೇಕು, ಹೇಗೆ ಓದಬೇಕು ಎಂಬುದು ಈ ಕಲೆಗೆ ಸೇರಿರುತ್ತದೆ. ಇದು ಕಲಿತು ಬರುವಂಥದ್ದಲ್ಲ, ಅನುಭವ ಮಾತ್ರ ಇದನ್ನು ಹೇಳಿಕೊಡುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಒಳ್ಳೆಯ ಪುಸ್ತಕಗಳನ್ನು ಓದಿ ಸುಖಿಸಬೇಕು. ಹೀಗೆ ನಾವು ಮೇಲಿನ ಹವ್ಯಾಸಗಳಲ್ಲಿ ಒಂದೊಂದರಲ್ಲಿಯೂ ಸುಖ ಕಾಣಬಹುದು ಎಂಬುದನ್ನು ಈ ವಿಷಯವು ನಮಗೆ ಪರಿಚಯಿಸಿಕೊಡುತ್ತದೆ.